ಬಿ ಜೆ ಪಿಯವ್ರು ಹೇಳೋದು ಭಾಳ ಸುಳ್ಳು. ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿದೆ. ನೊಣ ಹುಡ್ಕಕ್ಕೆ ಬರ್ತಾರೆ. ಸ್ಟ್ಯಾಂಪ್ ಡ್ಯೂಟಿ ಅವರು ಉಲ್ಲೇಖ ಮಾಡ್ತಾರೆ. ಸ್ಟ್ಯಾಂಪ್ ಡ್ಯೂಟಿ ಇಷ್ಟೆಲ್ಲ ನಾವು ಜಾಸ್ತಿ ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ ನಮ್ಮದು. ಪೆಟ್ರೋಲ್ ಬೆಲೆ ಇರ್ಬೋದು, ಡೀಸೆಲ್ ಬೆಲೆ ಇರ್ಬೋದು, ಪಕ್ಕದ ಮಹಾರಾಷ್ಟ್ರಕ್ಕಿಂತ, ತಮಿಳ್ನಾಡಿಗಿಂತ, ಕೇರಳಕ್ಕಿಂತ, ಆಂಧ್ರ ಪ್ರದೇಶಕ್ಕಿಂತ ಕಡಿಮೆ ಇದೆ ನಾವು. ರಿಸೋರ್ಸಸ್ ಮೊಬಿಲೈಸೇಷನ್ ಆಗಬೇಕಲ್ಲಪ್ಪ. ಆದರೂ ನಾವು ಪಕ್ಕದ ರಾಜ್ಯಗಳಿಗಿಂತ ದಕ್ಷಿಣ ಭಾರತದಲ್ಲಿ ಕಡಿಮೆ ಇದ್ದೇವೆ. ಅಂದರೆ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆಯಲ್ಲೋ ಕರ್ನಾಟಕದ್ದು. ನಾನು ಹೇಳೋದಲ್ಲ, ಬಜೆಟ್ ಅಸೆಂಬ್ಲಿನಲ್ಲೇ ಹೇಳಿದ್ದೀನಿ, ಅವ್ರ ಎದುರುಗಡೆನೆ. ಡಾಲರ್ ಇದೆಯಲ್ಲ, ಎಷ್ಟು ಈಗ ಬೆಲೆ? 95 ಮೇಲೆ 94, 95. 94.84 ನಿನ್ನೆ. ಆಯಿತು, 94 ಅಂತಲೇ ಇಟ್ಕೊಳ್ಳೋಣ. ಎಷ್ಟಿತ್ತು ಇವ್ರು ಬರೋಕ್ಕೂ ಮುಂಚಿತವಾಗಿ? ಮತ್ತು ಯಾಕೆ ರೂಪಾಯಿ ಬೆಲೆ ಕಮ್ಮಿ ನಶಿಸೋಯ್ತು ಡಾಲರ್ ಎದುರುಗಡೆ? ಯಾಕ್ರಿ? ಮತ್ತು ಇದನ್ನೆಲ್ಲ ಮತ್ತು ನರೇಂದ್ರ ಮೋದಿಯವರು ಹೇಳಿದ್ದೆಲ್ಲ ಮಾಡಿದಾರ?